ಅವರೇ ರಚಿಸಿದಂತ ಒಂದು ನಿಮಿಷ ನಾವು ರುದ್ರೇಶ್ ಅವರ ಎರಡು ಕಾದಂಬರಿ, ಒಂದು ಆರಾಧನೆ ಮತ್ತು ಇನ್ನೊಂದು ಎತ್ತಣ ಮಾಮರ ಎತ್ತಣ ಕೋಗಿಲೆ, ಇನ್ನೊಂದು ಎರಡು ಕೃತಿಗಳನ್ನು ನಮ್ಮ ಕನ್ನಡ ಪ್ರಭಾವ ಸ್ಥಾನಿಕ ಸಂಪಾದಕರಾದ ಒಂದು ಆರಾಧನೆ, ಮತ್ತೊಂದು ಎತ್ತಣ ಮಾಮರ ಎತ್ತಣ ಕೋಗಿಲೆ ಬಿಡುಗಡೆಗೆ ತಮಗೆಲ್ಲರನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಇವರ ಹೋರಾಟಿಗೆ ಕನ್ನಡಪ್ರಭ ಕಾರ್ಯನಿರ್ವಾಹಕ ಸಂಪಾದಕರಾದಂಥ ಸನ್ಮಾನ್ಯ ಶ್ರೀ ಹಂಸಿ ಪ್ರಸನ್ನ ಕುಮಾರ್ ಅವರು ಆಗಮಿಸಿ ಅದು ನಮ್ಮ ಕೋರಿಕೆಯ ಮೇಲೆ ಅವರು ಶ್ರೀ ಚಂದ್ರಶೇಖರ್ ನಿವೃತ್ತ ಹಿರಿಯ ವಿದ್ವಾಂಸರು ಎತ್ತಣ ಕೋಗಿಲೆಯನ್ನು ಬಗ್ಗೆ ವಿಮರ್ಶೆ ಮಾಡಲು ಶ್ರೀಮತಿ ಸಿ ಉಷಾದೇವಿ ವಿಶ್ರಾಂತ ಪ್ರಾಧ್ಯಾಪಕರು ಸುಮಾರು 40 ಹೌದು. ಕವನ ಸಂಕಲ ಭಾವಬಿಂಬ ಬಹಳ ದೀರ್ಘವಾಗಿ ವಿಮರ್ಶೆ ಮಾಡಿದರು. ಇನ್ನು ನಮ್ಮ ಬೀಗರು ಒಂದನೇ ಪ್ರೇಮ ತೀರಾಕ ಒಂದು ಕವನ ಸಂಕಲನವನ್ನು ಪ್ರಕಟಿಸಿದ ಅನಂತರ ಅವರ ಒಂದು ನನ್ನ ಕವನ ಸಂಕಲ ಇನ್ನು ಕಾರ್ಯಕ್ರಮಕ್ಕೆ ಇವತ್ತು ಜನ ಕಡಿಮೆ ಇದ್ದಾರೆ. ಕಾರಣ ದಸರಾ, ಹಲವಾರು ಕಾರ್ಯಕ್ರಮಗಳು, ಹಲವಾರು ಹಲವು ಮುಖ್ಯಸ್ಥರು ಬಂದಿದ್ದೀರಿ. ಸಿಂಗ್ರವರು, ಪ್ರೊಫೆಸರ್ ಮಂಜುನಾಥನ್, ಪ್ರೊಫೆಸರ್ ನಟರಾಜು, ಪ್ರೊಫೆಸರ್ ಮಹೇಶ್ವರಪ್ಪ, ಶ್ರೀಮತಿ ಪ್ರಭಾ ಅವರು ಪಡೆಯಬೇಕು. ಯಾಕಂದರೆ ನೃತ್ಯ ಮಾಡಬೇಕು ಇದೆ ನನ್ನ ದೊಡ್ಡ ಮಗ. ನಮಸ್ಕಾರ. ವಿಶ್ವ ಸಾಹಿತ್ಯ ಮಾಲೆ ಮತ್ತು ಸಂವಹನ ಪ್ರಕಾಶನ ಈ ದಿನ ವಿಶ್ರಾಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದಂಥ ಡಾಕ್ಟರ್ H.S. ರುದ್ರೇಶ್ ಅವರ ಆರಾಧನಾ ಮತ್ತು ಎತ್ತಣ ಮಾಮರ ಎತ್ತಣ ಕೋಗಿಲೆ ಎರಡು ಕಾದಂಬರಿಗಳ ಬಿಡುಗಡೆ ಸಮಾರಂಭವನ್ನು ಇಲ್ಲಿ ಏರ್ಪಾಡು ಮಾಡಿದೆ. ಈ ಒಂದು ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಾಡಿದ್ದಾರೆ ಹಿರಿಯರು ಅನ್ನೋದೇ ಕರ್ನಾಟಕದ ಒಂದು ಪ್ರಮುಖ ಪ್ರಕಾಶನ ಸಂಸ್ಥೆಯಾಗಿದೆ. ಅವರು ಲೋಕಾರ್ಪಣೆ ಹೆಸರುವಾಸಿ, ಲೋಕಪ್ರಿಯರು. ಅವರಿಗೆ ಅಭಿನಂದನಾ ಗ್ರಂಥ ಕೂಡ ಬಂದಿದೆ. ಈ ವಯಸ್ಸಿನಲ್ಲಿ ಕೂಡ ಡಾಕ್ಟರ್ ರುದ್ರೇಶ್ ಅವರಿಗೆ ತುಂಬ ಅತ್ಯಂತ ಚಟುವಟಿಕೆಯಿಂದ ಸಾಕಷ್ಟು ಕೃತಿಗಳನ್ನು ದೊಡ್ಡ ದೊಡ್ಡ ವಿದ್ವಾಂಸರು ಎಲ್ಲ ಮೈಸೂರಿನ ಪ್ರಕಾಶನದ ಮೂಲಕ ಪ್ರಕಟ ಮಾಡಿದ್ದಾರೆ. ಹಾಗೆ ಎಲ್ಲರನ್ನೂ ಕೂಡ ಪ್ರತಿಯೊಬ್ಬರನ್ನು ಕೂಡ ಪ್ರೋತ್ಸಾಹದ ಸಮಸ್ಯೆಗಳು ಸ್ವಲ್ಪ ಬಗೆಹರಿಬೋದು ಅಂತೇಳಿ ಆಶಾಭಾವನೆ ಇಟ್ಕೋಬೋದು. ಅದಕ್ಕೆ ಲೋಕಪಾಲರು ಕೂಡ ಕಾರಣ. ಅದಕ್ಕೋಸ್ಕರ ಅವರಿಗೆ ಚಪ್ಪಾಳೆ. ಸಾಕಷ್ಟು ಜನಪದ ಕಥೆಗಳು ಅವರು ನನಗೆ ಹೇಗೆ ಪರಿಚಯ ಅಂತ ಹೇಳಿದ್ರೆ, ಸಾಕಷ್ಟು ಅವರ ಕಥೆಗಳನ್ನೆಲ್ಲ ನಾನು ಮ್ಯಾಗಝೀನ್ಗಳಲ್ಲಿ ನೋಡ್ತಾ ಇದ್ದೆ. 3 ಜನ ವಿದ್ವಾಂಸರು ಕೂಡ, ಅದು ಡಾಕ್ಟರ್ ಚಂದ್ರಶೇಖರ್ ಅವರು, ಡಾಕ್ಟರ್ ಸಿ ಉಷಾದೇವಿ ಅವರು ಮತ್ತು ಡಾಕ್ಟರ್ ಮಹೇಂದ್ರಮೂರ್ತಿ ದೇವರು ಅವರು. ಅವರಿಗೆ ಅವರು ನಂತರ ಭೈರಪ್ಪನವರು ತಿಳ್ಕೊಂಡು ಭೈರಪ್ಪನವ್ರ ಬಗ್ಗೆ ಲೇಖನಗಳನ್ನು ಬರೀಬೇಕಂತ ಸಂದರ್ಭ ಬಂತು. ಇವತ್ತು ಚಪ್ಪಾಳೆ ಬರೀತಾ ಬರ್ತಾರೆ. ಕೇವಲ ಅಕಾಡೆಮಿಕ್ ವಲಯದಲ್ಲಿರ್ತಕ್ಕಂಥವರು ಕೃತಿಗಳನ್ನು ಬರೆದರೆ ಸಾಕಾಗಲ್ಲ. ಬಹುತೇಕ ಭಾಷೆಗಳಿಗೆ ಅವರ ಕೃತಿಗಳು ಅನುವಾದಗೊಂಡಿದೆ ಅಂತ ಹೇಳಿದ್ರೆ ಸಾಹಿತ್ಯದ ಮಹತ್ವವನ್ನು ನಾವು ಅರಿಯಬಹುದು. ದಯಮಾಡಿ ಮಕ್ಕಳಿಗೆ ಪುಸ್ತಕ ಓದತಕ್ಕಂಥ ಒಂದು ಅಭಿರುಚಿಯನ್ನು ಬೆಳೆಸಬೇಕು, ಹಾಗೆ ಪತ್ರಿಕೆಗಳನ್ನು ಓದತಕ್ಕಂಥ ಅಭಿರುಚಿಯನ್ನು ಬೆಳೆಸಬೇಕು. ಮತ್ತು ಇದು ಕಾಂಪಿಟೇಟಿವ್ ಈಗ ತುಂಬ ಜನ UPSC KPSC ಎಕ್ಸಾಮ್ಗೆ ರೆಡಿ ಆಗ್ತಕ್ಕಂಥವರು, ಅವರಿಗೆ ಜನರಲ್ ನಾಲೆಡ್ಜ್ ಕ್ವಶನ್ಸ್ ಒಂದು ಪೇಪರ್ ಇರುತ್ತೆ. ಅದಕ್ಕೆಲ್ಲ ಪತ್ರಿಕೆಗಳು ಬೇಕಾಗುತ್ತೆ. ಯಾಕಂದರೆ ಜನರಲ್ ನಾಲೆಡ್ಜ್ ಅವತ್ತಿನ ಪಾಲಿಟಿಕ್ಸು, ಕ್ರೈಮು, ಸ್ಪೋರ್ಟ್ಸು ಮತ್ತು ಸಿನಿಮಾ ಇಷ್ಟೇ ಬರುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಹಿಸ್ಟ್ರಿಯಿಂದ ಹಿಡಿದು, ಕಲ್ಚರಿಂದ ಹಿಡಿದು, ಹೆರಿಟೇಜಿಂದ ಹಿಡಿದು, ಸೈನ್ಸಿಂದ ಹಿಡಿದು, ಟೆಕ್ನಾಲಜಿಯಿಂದ ಹಿಡಿದು, ಎಜುಕೇಷನಿಂದ ಹಿಡಿದು ಪ್ರತಿಯೊಂದು ವಿಚಾರಗಳು ಕೂಡ ತುಂಬ ಅದ್ಭುತವಾಗಿ. ನನಗೆ ಇನ್ನೊಂದು ಆಶ್ಚರ್ಯ,
ಇದೆಯಾ? ಅವನ ಆಚರಣೆಯ ಮುದ್ರೇಶ್ ಅವರ 2 ಕಾದಂಬರಿಗಳು ಬಿಡುಗಡೆಗೊಳ್ತಿರುವಂತಹ ಈ ಸುಸಂದರ್ಭದಲ್ಲಿ ನಾನು ಪಾಲ್ಗೊಳ್ಳುವಂತೆ ಮಾಡದಂತೂ ಇದೆ. ಕೊರೋನಾ ನಂತರ ವಿಶ್ಲೇಷಣೆ ಮಾಡಬೇಕಾಗಿದೆ. ಈಗಾಗಲೇ ನಮ್ಮ ಮನುಷ್ಯ ಪ್ರಸನ್ನ ಕುಮಾರ್ ಈ ಪೀಳಿಗೆ ದೂರ ಆಗ್ತಾ ಇದೆ. ಮೊಬೈಲ್ ಬದುಕನ್ನು ಅನುಭವಿಸ್ತಾ ಇದ್ದಾರೆ. ಮೊಬೈಲ್ನಿಂದ ಏನೇನು ಅನಾಹುತ ಆಗ್ತಿದೆ ಅಂತ ವೈದ್ಯಕೀಯ ಕ್ಷೇತ್ರದಲ್ಲಿರುವಂತಹ ಮತ್ತೆ ತಮ್ಮಂತ ತಿಳಿದವರಿಗೂ ಅದು ಗೊತ್ತಿದೆ. ಹಾಗಾಗಿ ಯುವ ಪೀಳಿಗೆ ಓದುವ ಪ್ರೀತಿಯನ್ನು ಬೆಳೆಸ್ಕೊಳ್ಬೇಕು ಅನ್ನೋದನ್ನು ನಾವು ಗುರುತಿಸ್ಬೋದು. ವೈದ್ಯರಾದವರು ಬರೀ ಮನುಷ್ಯನ ದೇಹ ತಪಾಸಣೆಯನ್ನು ಮಾತ್ರ ಅಲ್ಲ, ಅವನ ಮನಸ್ಸು ಭಾವನೆಗಳ ತಪಾಸಣೆಯನ್ನು ಮಾಡ್ತಾರೆ ಎನ್ನುವುದಕ್ಕೆ ಈ ಕೃತಿಗಳು ಸಾಕ್ಷಿಯಾಗಿ ಕಾಣ್ತಾ ಇದೆ ನನಗೆ. ಅವರು ಒಂದು ಅನ್ನಿಸ್ತದೆ ಎಷ್ಟೇ ಮುಖ್ಯನಾ ಹೋದ್ರೆ ನಮಗೆ ಓದ್ತಾ ಒಂದು ಅನುಭವವನ್ನು ಧರಿಸ್ಕೊಡ್ಬೇಕು. ಕಲಾ ಮಾಧ್ಯಮ ಅನ್ನೋದು ಈಗ ಕವನವೆಲ್ಲ ನೋಡಿ ಅದರ ಧ್ವನಿ ಇರುತ್ತೆ, ಉಪಮೆ ಇರುತ್ತೆ, ರೂಪಕ ಇರ್ತದೆ, ಅದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ನಾವೇ ವೃತ್ತಿಯಲ್ಲಿ ವೈದ್ಯರು, ಜನಪದ ಜೀವನ ಚರಿತ್ರೆ, ಹೀಗೆ ಸಾಹಿತ್ಯದ ನಾನಾ ಬರವಣಿಗೆಗಳಲ್ಲಿ ತಮ್ಮನ್ನ ಗುರುತಿಸಿಕೊಂಡಿದ್ದಾರೆ. ಅಲ್ಲೆಲ್ಲ ಅವರ ಹೆಜ್ಜೆ ಕೃತಿಗಳು ಇದ್ದಾವೆ. ಕಲ್ಪನೆಗಳು, ಪಾತ್ರಗಳು, ಸುಖ ದುಃಖ, ನೋವು, ನಲಿವು, ಸಾಹಿತ್ಯ ಸಮಾಜದ ಪ್ರತಿಭೆ. ನನ್ನ ನೀರುಗಳಂತೆ ತನ್ನ ಗಾಢವಾದ ಅಥವಾ ದಟ್ಟವಾದ ಅನುಭವಗಳನ್ನ ಕಥನಗಳಲ್ಲಿ ದಾಟಿಸಬೇಕು. ಅದು ಒಬ್ಬ ಲೇಖಕನಿಗಿರುವ ಬಿಡುಗಡೆಯ ಮಾಧ್ಯಮ. ಒಬ್ಬೊಬ್ಬರಿಗೆ ಒಂದೊಂದು